ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ದೋಸೆ ನೋಡ್ರಿ. ದೋಸೆ ಒಳಗ ಅಂತದ್ದೇನು ವಿಶೇಷತೆ ಐತಿ ಅಂತೀರಿ? ವಿಶೇಷತೆ ಐತಿ ನೋಡ್ರಿ. ಅದೇನಪ್ಪಾ ಅಂದ್ರೆ ಉಪವಾಸ ಮಾಡೋರು ಈ ದೋಸೆನ ಆರಾಮಾಗಿ ತಿನ್ಬಹುದು ನೋಡ್ರಿ. ಈ ದೋಸೆನ ನೀವು ಶಿವರಾತ್ರಿಗೆ ಅಷ್ಟ ಅಲ್ರಿ, ನೀವು ಯಾವ್ದೋ ಉಪವಾಸ ಮಾಡಿದ್ರು ಆರಾಮಾಗಿ ಇದನ್ನ ಮಾಡ್ಕೊಂಡು ತಿನ್ಬಹುದು ನೋಡ್ರಿ. ಹಂಗಾದ್ರೆ ಮತ್ತೆ ಆಗ್ತಾಡ್ರಿ ಈ ದೋಸೆ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದ್ಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ. ಮತ್ತು ಅದಕ್ಕೆ 1 ಕಪ್ ಆಗೋಷ್ಟು ಸಾಬುದಾನಿ ಹಾಕೊಳತ್ತೀವಿ ನೋಡ್ರಿ. ಮೀಡಿಯಂ ಸೈಜಿನ ಸಾಬುದಾನಿ ಇರುತ್ತಲ್ರಿ, ನಾವು ಅದನ್ನ ತಗೊಂಡಿವ್ರಿ ಇಲ್ಲಿ. ಮತ್ತೀಗ ಈ ಸಾಬುದಾನಿನ 1-2 ಸಲ ಚಲೋ ತಂಗಿ ತೊಳ್ಕೊಂಡು ಸಾಬುದಾನಿ ಮುಳುಗೋಷ್ಟು ನೀರು ಹಾಕಿ 1-2 ತಾಸು ಇದನ್ನ ಚಲೋ ತಂಗಿ ನೆನೆಸ್ಕೊಂಡಿವ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ, ನಾವು 1-2 ತಾಸು ಆದ್ಮೇಲೆ ಈ ಸಾಬುದಾನಿ ಒಳಗಿನ ನೀರೆಲ್ಲಾನು ಬಸದು ತಗೊಂಡಿವ್ರಿ. ಈ ದೋಸೆ ಮಾಡಾಕ ಸಾಬುದಾನಿ ಚಲೋ ತಂಗಿ ನೆಂದಿರ್ಬೇಕ್ರಿ. ಈ ಸಾಬುದಾನಿ ನೆಂದೈತೋ ಇಲ್ಲೋ ಅಂತ ಜಸ್ಟ್ 1 ಕಾಳು ತಗೊಂಡು ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಸಾಕ್ರಿ, ಹಿಟ್ಟಗತೆಗೆ ಆಗ್ಬೇಕು ನೋಡ್ರಿ. ಹಿಂಗಾತು ಅಂತಂದ್ರೆ ಈ ಸಾಬುದಾನಿ ಪರ್ಫೆಕ್ಟಾಗಿ ನೆಂದೈತಂದಂಗ್ರಿ. ಈಗ ಈ ಸಾಬುದಾನಿ ಎಲ್ಲಾನು ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳತ್ತೀವಿ ನೋಡ್ರಿ. ಮತ್ತೀಗ ಅದ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಸಣ್ಣ ರವೆ ಹಾಕೊಳತ್ತೀವ್ರಿ. ಮತ್ತೀಗ ಅದ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕೊಂಡಿವ್ರಿ. ಮತ್ತು ಅದ್ರ ಜೊತೆಗಿನ ಅರ್ಧ ಕಪ್ ಆಗೋಷ್ಟು ಮೊಸರು ಹಾಕೊಂಡಿವ್ರಿ. ನೀವು ಬಳಸುವಂಥ ಮೊಸರು ಸ್ವಲ್ಪ ಹುಳಿ ಕಡಿಮೆ ಇರ್ಬೇಕು ನೋಡ್ರಿ. ಈಗ ಹಿಂಗೆ ಚಿರೋಟಿ ರವೆ, ಮೊಸರು ಮತ್ತು ಸಾಬುದಾನಿ ಹಾಕೊಂಡ್ಮೇಲೆ ನೀವೊಳಗೆ ದೋಸೆ ಎಲ್ಲ ಮಾಡ್ಬೇಕಾದ್ರೆ ಬ್ಯಾಟರ್ ರೆಡಿ ಮಾಡಿರ್ತೀರಲ್ರಿ, ಸೇಮ್ ಟು ಸೇಮ್ ಹಂಗೆ ಇದನ್ನು ರುಬ್ಕೋಬೇಕ್ರಿ. ಹಿಂಗೆ ರುಬ್ಕೊಳ್ಳುವಾಗ ಅವಶ್ಯಕತೆ ಅನ್ಸೋಷ್ಟು ನೀರು ಹಾಕೊಂಡು ಇದನ್ನ ಚಲೋ ತಂಗಿ ರುಬ್ಕೋಬೇಕ್ರಿ. ಈಗ ರುಬ್ಕೊಂಡಿರುವಂಥ ಈ ಬ್ಯಾಟರ್ನ ಒಂದು ಬೌಲ್ಗೆ ಹಾಕೊಂಡಿವ್ರಿ. ಈಗ ಈ ಬ್ಯಾಟರ್ಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕೊಂಡಿವ್ರಿ. ಹಿಂಗೆ ಸೋಡಾ ಹಾಕೊಂಡ್ಮೇಲೆ ಒಂದ್ಸಲ ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ. ನಾವಿಲ್ಲಿ ಉಪವಾಸಕ್ಕೆ ಬಳಸುವಂಥ ಉಪ್ಪನ್ನ ತೊಗೊಂಡಿವ್ರಿ. ನೀವು ಯಾವುದೇ ಕಿರಾಣಿ ಅಂಗಡಿ ಒಳಗೆ ಉಪವಾಸದ ಉಪ್ಪು ಅಂತ ಕೇಳಿದ್ರೆ ಸಿಗತ್ರಿ. ಹಿಂಗೆ ಉಪ್ಪು ಹಾಕಿದ್ಮೇಲೂ ಒಂದ್ಸಲ ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಅಕಸ್ಮಾತ್ ನಿಮ್ಗೆ ಈ ಬ್ಯಾಟರ್ ಏನಾರ ತೆಳ್ಳಗೆ ಅನ್ಸತ್ತಿತ್ತು ಅಂತಂದ್ರೆ ಸ್ವಲ್ಪ ಇದಕ್ಕೆ ಚಿರೋಟಿ ರವೆ ಸೇರಿಸ್ಕೋರಿ. ಇಲ್ಲ ಬ್ಯಾಟರ್ ಗಟ್ಟಿ ಅಂತ ಅನ್ಸತ್ತಿದ್ರೆ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೋರಿ. ಬ್ಯಾಟರ್ ಅನ್ನೋದು ಈ ಕನ್ಸಿಸ್ಟೆನ್ಸಿಗಿದ್ರೆ ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತ್ರಿ. ಈಗ ನಾವಿಲ್ಲಿ ಒಂದು ದೋಸೆ ತವಾನ ಬಿಸಿ ಮಾಡ್ಕೊಂಡಿವ್ರಿ. ಮತ್ತು ಅದಕ್ಕೆ ಸ್ವಲ್ಪ ಹಿಂಗೆ ಬ್ರಷ್ನಿಂದ ಎಣ್ಣೆ ಹಚ್ಕೊಂಡಿವ್ರಿ. ಹಿಂಗೆ ಈ ದೋಸೆ ತವ ಚಲೋ ತಂಗ ಕಾಯ್ತಿದ್ದಂಗೆ ನಾವು ರೆಡಿ ಮಾಡ್ಕೊಂಡಿದ್ವಲ್ರಿ ಬ್ಯಾಟರ್, ಅದನ್ನು 1 ಕಪ್ ಅಷ್ಟು ಹಾಕಿ ಹಿಂಗೆ ಸ್ವಲ್ಪ ಅಗಲಕ್ಕೆ ಮಾಡ್ಕೋಬೇಕ್ರಿ. ಸಾಮಾನ್ಯವಾಗಿ ಮನೆ ಒಳಗೆ ದೋಸೆ ಮಾಡ್ತೀವಲ್ರಿ, ಅಷ್ಟು ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಉತ್ತಪ್ಪ ಎಲ್ಲ ಮಾಡ್ತೀವಲ್ರಿ, ಅಷ್ಟು ಮಾಡ್ಕೊಂಡ್ರೆ ಸಾಕಾಗತ್ರಿ. ಹಿಂಗೆ ದೋಸೆ ಹಾಕಿದ್ಮೇಲೆ ಒಂದು ಸೈಡ್ ಚಲೋ ತಂಗಿ ಬೇಯ್ಬೇಕು ನೋಡ್ರಿ, ಅಲ್ಲಿ ತನಕ ಇದನ್ನ ಹೊಳಸ್ಬಾರ್ದ್ರಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳತ್ತೀವ್ರಿ. ನೀವು ಬೇಕಾದ್ರೆ ತುಪ್ಪ ಆದರೂ ಹಾಕೋಬಹುದ್ರಿ. ಮತ್ತು ಹಿಂಗೆ ಈ ದೋಸೆ ಒಂದು ಕಡೆ ಚಲೋ ತಂಗಿ ಬೇಯ್ತು ಅಂತಂದ್ರೆ ಇನ್ನೊಂದು ಕಡೆನೂ ಹೊಳಿಸಿ ಚಲೋ ತಂಗಿ ಇದನ್ನ ಬೇಯಿಸ್ಕೋಬೇಕ್ರಿ. ಮತ್ತು ನೀವಿಲ್ಲಿ ನೋಡ್ಬೋದ್ರಿ, ಈ ದೋಸೆದ ಕಲರ್ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಮಸ್ತ್ ಬಂದೈತಿ ಅಂತ. ಈ ದೋಸೆ ಮಾಡೋಕೆ ನಾವು ಸಾಬುದಾನಿ ಬಳಸ್ತೀವಲ್ರಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳತ್ರಿ. ಈ ದೋಸೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕ್ರಿ. ಉಪವಾಸ ಇದ್ದಾಗ ಸ್ವೀಟ್ ತಿನ್ನೋಕೆ ಇಷ್ಟ ಇಲ್ಲ ಅಂತನ್ನೋರು ಈ ಒಂದು ದೋಸೆ ರೆಸಿಪಿನ ತಪ್ಪಲಾರ್ದೆ ಟ್ರೈ ಮಾಡ್ರಿ. ಹಿಂಗೆ 2 ಸೈಡು ಸ್ವಲ್ಪ ಚಲೋ ತಂಗ ಕಲರ್ ಬರೋ ತನಕ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರಿ ಅಂತಂದ್ರೆ ಬಿಸಿ ಬಿಸಿ ಆದಂತಹ ದೋಸೆ ರೆಡಿ ನೋಡ್ರಿ. ಉಪವಾಸ ಮಾಡುವಾಗ ನಿಮ್ಗೆ ಸ್ವೀಟ್ ಇಷ್ಟ ಇಲ್ಲ ಅನ್ನೋದಾದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ರಿ. ಮತ್ತು ರುಚಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಉಪವಾಸಕ್ಕೆ ತಿನ್ನುವಂಥ ಈ ದೋಸೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ವಿಡಿಯೋಕ್ಕೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ರೆಸಿಪಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.